ಬಾಂಬ್ ಬ್ಲಾಸ್ಟ್ ಪ್ರಕರಣ ಇಡೀ ರಾಜ್ಯ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಹಾಗಾದ್ರೆ ಆ ಶಂಕಿತ ಉಗ್ರ ಈ ಪ್ರಕರಣವನ್ನ ಅಂದ್ರೆ ಈ ರೀತಿಯಾದಂಥ ಕೃತ್ಯವನ್ನ ಮಾಡಿ ಎಲ್ಲೋ ಯಾರು ಹಾಗಾದ್ರೆ ಈ ಶಂಕಿತ ಉಗ್ರ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಎಸ್ ವೀಕ್ಷಕರೇ, ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ತಣ್ಣಗಿದ್ದ ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದೆ. ಆ 10 ಸೆಕೆಂಡಿನ 2 ಬ್ಲಾಸ್ಟ್ನ ಸಿಸಿಟಿವಿ ದೃಶ್ಯ ನೋಡಿ ಬೆಂಗಳೂರು ಮಂದಿ ಹೌಹಾರಿ ಹೋಗಿದ್ದಾರೆ. ಇನ್ನು ಶಂಕಿತನ ಚಲನವಲನದ ಸಿಸಿಟಿವಿ ದೃಶ್ಯವಂತೂ ನೋಡಿದ್ರೆ ಮೈ ತರ ಅಂತ ನಡುಗುತ್ತೆ. ಸಿಸಿಟಿವಿ 1 ಮಾರ್ಚ್ 1, 2024 ಬೆಳಿಗ್ಗೆ 11:50 ಬಸ್ನಲ್ಲಿ ಇಳಿದು ರಾಮೇಶ್ವರಂ ಕೆಫೆಯತ್ತ ಶಂಕಿತ ಉಗ್ರ ನಡೆದುಕೊಂಡು ಬರುವ ಈ ಸಿಸಿಟಿವಿ ದೃಶ್ಯ ನೋಡಿ. ಸಿಸಿಟಿವಿ ದೃಶ್ಯ 2 ಮಾರ್ಚ್ 1, 2024 ಮಧ್ಯಾಹ್ನ 12 ಗಂಟೆ. ಸಿಸಿಟಿವಿಯ ಇನ್ನೊಂದು ಆಂಗಲ್ನಲ್ಲಿ ಈ ಉಗ್ರ ರಾಮೇಶ್ವರಂ ಕೆಫೆಯಲ್ಲಿ ರವೆ ಇಡ್ಲಿ ಪ್ಲೇಟ್ ಹಿಡಿದುಕೊಂಡು ಓಡಾಡುವ ದೃಶ್ಯ ಸೆರೆಯಾಗಿದೆ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ರಾಮೇಶ್ವರಂ ಹೋಟೆಲ್ನಲ್ಲಿ ಬ್ಲಾಸ್ಟ್ ಆಗಿದೆ. 28-35 ವರ್ಷದ ಒಬ್ಬ ಯುವಕ ಬಂದು ಒಂದು ಬ್ಯಾಗ್ ಇಟ್ಟು ಕೌಂಟ್ರಲ್ಲಿ ರವೆ ಇಡ್ಲಿ ತೆಗೆದುಕೊಂಡು ಒಂದು ಮರದ ಪಕ್ಕದಲ್ಲಿ ಒಂದು ಬ್ಯಾಗ್ ಇಟ್ಟು ಹೋಗಿದ್ದಾನೆ. ದೃಶ್ಯ 3 ಮಾರ್ಚ್ 1, 2024 ಮಧ್ಯಾಹ್ನ 12 ಗಂಟೆ 10 ನಿಮಿಷ. ಇದು ತುಂಬಾ ಇಂಪಾರ್ಟೆಂಟ್ ಸಿಸಿಟಿವಿ ಫುಟೇಜ್. ಇದರಲ್ಲಿ ಉಗ್ರನ ಮುಖಚಹರೆ ಸ್ಪಷ್ಟವಾಗಿ ಕಾಣಿಸ್ತದೆ. ಆ ರೀತಿಯ 2 ಫುಟೇಜ್ ಇದೆ. ಹೌದು, ಕೆಫೆಯಲ್ಲಿ ಬಾಂಬ್ ಇಟ್ಟಿರುವ ಶಂಕಿತ ವ್ಯಕ್ತಿ ಇವನೇ. ತಲೆ ಮೇಲೆ ವೈಟ್ ಟೋಪಿ, ಬ್ಲ್ಯಾಕ್ ಮಾಸ್ಕ್, ಕಣ್ಣಿಗೊಂದು ಗ್ಲಾಸ್. 30 ವರ್ಷದ ಆಸುಪಾಸಿನ ಶಂಕಿತ ಸಿಸಿಟಿವಿಯಲ್ಲಿ ಮರದ ಕೆಳಗೆ ಏನು ಇಡುತ್ತಿರುವುದು ಗೋಚರಿಸುತ್ತಿದೆ. ಬ್ಲಾಸ್ಟ್ ಆಗಿರುವುದು ಕೂಡ ಇದೇ ಜಾಗದಲ್ಲಿ. ಕರೆಕ್ಟ್ ಆಗಿ 1 ಗಂಟೆ ಈತ ಈ ಹೋಟೆಲ್ನಲ್ಲಿ ಓಡಾಡಿದ್ದಾನೆ. ಮರದ ಕೆಳಗೆ ಬಾಂಬ್ ಇಟ್ಟಿದ್ದಾನೆ. ಸಿಸಿಟಿವಿ ದೃಶ್ಯ 4 ಮಾರ್ಚ್ 1, 2024 ಮಧ್ಯಾಹ್ನ 12 ಗಂಟೆ 55 ನಿಮಿಷ. ಸರಿಯಾಗಿ 12 ಗಂಟೆ 57 ನಿಮಿಷಕ್ಕೆ 10 ಸೆಕೆಂಡುಗಳ ಅಂತರದಲ್ಲಿ 2 ಸ್ಫೋಟ ಸಂಭವಿಸಿದೆ. ಅದರ ಸಿಸಿಟಿವಿ ಫುಟೇಜ್ ಇದು. ಒಟ್ಟಾರೆ ಶಂಕಿತನ ಚಹರೆ ಹಿಡಿದು ಸಿಸಿಬಿ ಪೊಲೀಸರು ಬಲೆ ಬೀಸಿದ್ದಾರೆ. ಏನು 4 ಶಂಕಿತರನ್ನ ವಶಕ್ಕೆ ಪಡೆದು ಪೊಲೀಸರು ಡ್ರಿಲ್ಲಿಂಗ್ ಶುರು ಮಾಡಿದ್ದಾರೆ. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ತನಿಖಾಧಿಕಾರಿಗಳನ್ನ ಯಾಮಾರಿಸೋದಕ್ಕೆ ಈತ ಈ ರೀತಿ ಬಟ್ಟೆ ಬದಲಾಯಿಸೋದು, ಬಸ್ ಬದಲಾಯಿಸೋದು ಈ ರೀತಿ ಮಾಡ್ತಿದ್ದ ಅಂತ. ನೋಡಿ, ಸತತ 200 ಅಧಿಕಾರಿಗಳು ಆತನನ್ನ ಹುಡುಕೋದಕ್ಕೆ ಈಗಾಗಲೇ ಪ್ರಯತ್ನವನ್ನು ಮಾಡ್ತಿರೋದು. ಈ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ, ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಒಂದು ರೀತಿಯಲ್ಲಿ ಅಧಿಕಾರಿಗಳನ್ನ ಈತ ಯಾಮಾರಿಸ್ತಿದ್ದಾನ? ಈತ ಎಲ್ಲಿ ಹೋಗಿರ್ಬೋದು? ಬೇರೆ ರಾಜ್ಯಕ್ಕೆ ಏನಾದ್ರು ಹೋಗಿರ್ಬೋದಾ? ಕಾಡಿನಲ್ಲಿ ವಾಸ್ತವ್ಯ ಹೂಡಿರ್ಬೋದಾ? ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನು ಮಾಡ್ತಿದ್ದಾರೆ? ಖಂಡಿತ ದಿವಿತ್ತು, ಈಗ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು ಅದೇ ವಿಚಾರ. ಯಾಕಂತಂದರೆ ಈತ ಬಂದಿರೋದಕ್ಕೆ ಮತ್ತು ಈತ ಕೃತ್ಯವನ್ನು ಬಾಂಬನ್ನು ಪ್ಲ್ಯಾಂಟ್ ಮಾಡಿ ಹೋಗಿರೋದಕ್ಕೆ ಪ್ರತಿಯೊಂದು CCTV ಫುಟೇಜ್ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಆದರೆ ಏನು ಬಾಂಬ್ ಬ್ಲಾಸ್ಟ್ ನಡೆದು 3 ದಿನಗಳಾಗ್ತಾ ಇದೆ, ಆದರೂ ಇನ್ನೂ ಆರೋಪಿ ಯಾರು ಎಲ್ಲಿಂದ ಬಂದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಅಂದರೆ ಆತ ಮಾಸ್ಕ್ ಹಾಕಿರೋದಿರ್ಬೋದು, ಟೋಪಿ ಧರಿಸಿರೋದಿರ್ಬೋದು, ಅಥವಾ ಗ್ಲಾಸನ್ನು ಹಾಕಿರೋದಿರ್ಬೋದು, ಇವುಗಳನ್ನು ಗಮನಿಸ್ತಾ ಇದ್ದರೆ ಆತ ತನ್ನ ಐಡೆಂಟಿಟಿಯನ್ನು ತಪ್ಪಿಸ್ಕೊಳ್ಳಲಿಕ್ಕೆ, ಜೊತೆಗೆ ಆತ ಏನು ಇಲ್ಲಿಂದ ಹೋಗಬೇಕಾದ್ರೆ ಬಾಂಬನ್ನು ಪ್ಲ್ಯಾಂಟ್ ಮಾಡಿ ಹೋಗಬೇಕಾದ್ರೆ ಆತ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ರಸ್ತೆಗಳು ಅಲ್ಲಿ CCTV ಕಡಿಮೆ ಇರೋದನ್ನು ನೋಡ್ತಾ ಇದ್ದರೆ ಆತ ಈ ಹಿಂದೆ ಈ ಜಾಗಕ್ಕೆ ಬಂದು ರೆಕ್ಕೆಯನ್ನು ಮಾಡಿ ಯಾವ ಸಮಯದಲ್ಲಿ ಯಾವ ರಸ್ತೆಯಲ್ಲಿ ಎಕ್ಸಿಟ್ ಪ್ಲ್ಯಾನನ್ನು ಮಾಡಿಕೊಂಡು ನೀಟಾಗಿ ಈ ಒಂದು ಬಾಂಬ್ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಷನನ್ನು ತುಂಬ ಅದ್ಭುತವಾಗಿ ಆತನ ಶೈಲಿಯಲ್ಲಿ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಬಾಂಬ್ ಬ್ಲಾಸ್ಟ್ ಆದ ಕೂಡಲೇ ಏನು ಇಲ್ಲಿ ಪ್ರಮುಖವಾಗಿ ಪೊಲೀಸರು ಮಾಡ್ತಾ ಇರ್ತಕ್ಕಂಥಂದರೆ ಒಂದು ಟವರ್ ಡಂಪು, ಏನು ಈ ಒಂದು
ಪ್ಲೇಸ್ ಇದೆ. ಈ ಪ್ಲೇಸ್ನಲ್ಲಿರ್ತಕ್ಕಂಥ ಆ ಸಮಯದಲ್ಲಿ 11 ಗಂಟೆಯಿಂದ 1 ಗಂಟೆ ಸಮಯದಲ್ಲಿದ್ದಂಥ ಆಕ್ಟಿವ್ ಇದ್ದಂಥ ಅಷ್ಟೂ ನಂಬರ್ಗಳನ್ನ ಟವರ್ ಡಂಪ್ ಮುಖಾಂತರ ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು ಆತ ಹೋಗಿರೋ ದಿಕ್ಕಿನಲ್ಲಿ ಇರ್ತಕ್ಕಂಥ ಪ್ರಮುಖ CCTVಗಳು, ಜಂಕ್ಷನ್ಗಳು, ಇವುಗಳಲ್ಲಿರ್ತಕ್ಕಂಥ CCTVಗಳನ್ನು ವಶಕ್ಕೆ ಪಡೆದು ಅನಾಲಿಸಿಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದಾದರೆ, ಮತ್ತೆ ಯಾವುದಾದ್ರೂ ಉಗ್ರ ಸಂಘಟನೆಯ ಆತನಿಗೆ ಫಂಡಿಂಗ್ ಮಾಡೋ ಮುಖಾಂತರ ಇದನ್ನು ಮಾಡಿಸಿದೆಯಾ, ಬೇರೆ ಸೋರ್ಸಸ್ ಏನಿದೆ ಪೊಲೀಸರ ಹತ್ರ, ಆ ಸೋರ್ಸ್ಗಳ ಮುಖಾಂತರ ಯಾರಾದರೂ ಫಂಡಿಂಗ್ ಮಾಡಿರೋ ಚಾನ್ಸಸ್ ಇದೆಯಾ, ಈ ದಿಕ್ಕಿನಲ್ಲೂ ಸಹ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆತನನ್ನು ಏನು DKC ಅವರು DCM DKC ಅವರು ಘಟನೆ ನಡೆದ ದಿನ ರಾತ್ರಿ ಇಲ್ಲಿಗೆ ಬಂದಿದ್ದರು. ಕೆಲವೇ ಗಂಟೆಗಳಲ್ಲಿ ನಾವು ಆತನನ್ನು ಬಂಧನ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇದುವರೆಗೂ ಆತನ ಬಂಧನ ಸಾಧ್ಯ ಆಗಿಲ್ಲ. ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಗಿದೆ. ನಿನ್ನೆಯಷ್ಟೇ ಅಧಿಕೃತವಾಗಿ ನಗರ ಪೊಲೀಸ್ ಆಯುಕ್ತ B. ದಯಾನಂದ್ ಪ್ರಕರಣವನ್ನು CCBಗೆ ಅಧಿಕೃತವಾಗಿ ಹಸ್ತಾಂತರ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ CCB ಪೊಲೀಸರು ಸಾಕಷ್ಟು ಜನರನ್ನು ಕರ್ಕೊಂಡು ಬಂದು ಟವರ್ ಡಂಪ್ನಲ್ಲಿ ಸಿಕ್ಕಿರ್ತಕ್ಕಂಥ ನಂಬರ್ಗಳನ್ನು ಇಟ್ಕೊಂಡು ಸಾಕಷ್ಟು ಜನರನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಸೋಫಾರ್ ಆತನ ಮುಖಚಹರೆ ಏನು CCTVಯಲ್ಲಿ ದಾಖಲಾಗಿತ್ತು ಅದನ್ನು ಆಧರಿಸಿ ಒಂದಷ್ಟು ರೇಖಾಚಿತ್ರಗಳನ್ನು ರೆಡಿ ಮಾಡಿಕೊಂಡು ಆತನ ಬಂಧನಕ್ಕೆ ಬಲೆ ಬೀಸಿರುವಂಥದ್ದು. ದಿವೀತ್. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ